ಕತ್ತಿ ಗುರಾಣಿ ಬರ್ಚಿ ಪಿಸ್ತೂಲು ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳು ಅನ್ನುವ ನೆಲೆಯಲ್ಲಿ ಸರ್ಕಾರ ಇವತ್ತು ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದೆ. ತಿಳ್ಕೊಳ್ಳಿ, ಇದು ಅಮಿತ್ ಶಾ ಅವರ ರಣತಂತ್ರ. ಮೋದಿ ಅವರು ಒಪ್ಪಲೇ ಇರಲಿಲ್ಲ, ಆದರೆ ಅಮಿತ್ ಶಾ ಅವರು ಇದನ್ನ ಒಪ್ಪಿಸಿದ್ದಾರೆ ಅಂತಾದ್ರೆ ಮುಂದಿದೆ ಮಾರಿ ಹಬ್ಬ. ವಿದ್ಯಾರ್ಥಿಗಳ ಮೇಲೆ ಯಾವುದೇ ಅಸ್ತ್ರ ಪ್ರಯೋಗವನ್ನ ಯಾವ ಸರ್ಕಾರವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಸಂಧಾನ ಆಗಿದೆ, ಕೊನೆಗೂ ಸರ್ಕಾರ ಮಣಿದಿದೆ. ಕ್ರೆಡಿಟ್ ಅನ್ನ ಕಾಂಗ್ರೆಸ್ಸು CJP ತಮ್ಮದು ಅಂತ ಹೊಯ್ಕೈ ಮಾಡ್ತಾ ಇದೆ. 12 ವರ್ಷದಲ್ಲಿ ಈ ಘಟನೆ NDA ಸರ್ಕಾರದಲ್ಲೋ ಮೋದಿ ಸರ್ಕಾರದಲ್ಲೋ ಎಂದೂ ನಡೆದಿರಲಿಲ್ಲ. ಹೊರಗಡೆಯ ಒತ್ತಡಕ್ಕೆ ಮಣಿದು ನನ್ನ ಸಂಪುಟದ ಯಾವುದೇ ಸಚಿವನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮೋದಿಯವರ ಹೇಳಿಕೆಗೆ ಇನ್ನು ಮುಂದೆ ಅವಕಾಶ ಇಲ್ಲ. CJPಯ ಪ್ರತಿಭಟನೆ ಹಿಂಸಾತ್ಮಕವಾದಂಥ ನೆಲೆಯಲ್ಲಿ ಗೂಂಡಾಗಿರಿಗೆ ನೊಟೋರಿಯಸ್ಗಳು ಪಾಕಿಸ್ತಾನದ ಅಧಿಕೃತವಾದಂಥ ಇವತ್ತು ಪೊಲೀಸ್ ಇಲಾಖೆ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಿದೆ. ಸೋಷಿಯಲ್ ಮೀಡಿಯಾವನ್ನು ಹೈಜಾಕ್ ಮಾಡಲಿಕ್ಕೆ ಪಾಕಿಸ್ತಾನದಿಂದ ಎಂತೆಂಥ ಘಟಾನುಘಟಿಗಳು ಬಂದಿದ್ರು ಅನ್ನೋದನ್ನಾಗಲಿ, ಇದೇ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಎಂತೆಂಥವರು ಭಾಗವಹಿಸಿದರು ಅನ್ನೋದಾಗಲಿ, ಅಪಾಯಕಾರಿಯಾದಂಥ ದೇಶ ವಿರೋಧಿಗಳ ಕ್ರೋಢೀಕರಣ, ಧ್ರುವೀಕರಣ, ಮೋದಿ ವಿರೋಧಿ, ದೇಶ ವಿರೋಧಿ, ರಾಷ್ಟ್ರ ವಿರೋಧಿ ಎಲ್ಲರೂ ಕಾನೂನನ್ನು ಕೈಗೆತ್ತಿಕೊಂಡು ಯಾವ್ಯಾವ ಕೇಸುಗಳಲ್ಲಿ ಫಿಟ್ ಆಗಿದಾರೋ ಎಂತೆಂಥವರು ಎಲ್ಲರೂ ಕೂಡ ಜಂತರ್ ಮಂತರಲ್ಲಿ ಪೊಲೀಸರ ಎದುರೇ ಧಮಕಿ ಹಾಕ್ತಾ ಇದ್ದದ್ದನ್ನು ಸಂಧಾನ ಆಗಿ CJP ಅತ್ಯಂತ ಸಂಭ್ರಮಾಚರಣೆಯಲ್ಲಿ ತೊಡಗಿದಾಗಲೂ ಪೊಲೀಸರ ತಲೆ ಒಡೆದಂಥ ಕಲ್ಲು ತೂರಿದ್ದನ್ನು ಆ ಘಟನೆ ವಿದ್ರಾವಕವಾಗಿ ದಾಖಲಾಗಿದೆ. ಇದು ಆರಂಭ. ಮೊದಲ ವಿಕೆಟ್ ಬಿದ್ದಿದೆ, ಮುಂದೆ ಬಹಳಷ್ಟು ವಿಕೆಟ್ ಬೀಳಲಿಕ್ಕಿದೆ. ಅಭಿಜಿತ್ ದೀಪ್ಕೆಯ ಮಾತಿದು. ಅಂದ್ರೆ ನೀಟ್ ಎಕ್ಸಾಮಿನ ಹೋರಾಟ ಅದು ನೀಟ್ ಎಕ್ಸಾಮಿನ ಇತಿಮಿತಿಯ ಹೋರಾಟ ಅಲ್ಲ ಅನ್ನೋದನ್ನ ಅಭಿಜಿತ್ ದೀಪ್ಕೆ ಹೇಳುವುದರ ಜೊತೆಗೆ ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಬೃಹನ್ನಳೆಯನ್ನ ಎದುರಿಟ್ಟು ಭೀಷ್ಮನನ್ನ ಶರಶಯ್ಯಲ್ಲಿ ಮಲಗಿಸಿದ ಕಥೆ. ಸರ್ಕಾರಕ್ಕೆ ತಾಕತ್ತಿರಲಿಲ್ಲ ಅಂತಲ್ಲ, ಸರ್ಕಾರಕ್ಕೆ ಮಂಡೆ ಇರಲಿಲ್ಲ ಅಂತಲ್ಲ. ಸರ್ಕಾರ ಹಾಗಾದರೆ ಏನು ಗಾಢ ನಿದ್ದೆಯಲ್ಲಿ ಮಲಗಿತ್ತೇ? ನಮ್ಮ ಗ್ರೇಟ್ ಪ್ರಿಯಾಂಕಾ ಖರ್ಗೆ ಅವರು ಹೇಳುವ ಹಾಗೆ ಕುಂಭಕರ್ಣ ನಿದ್ದೆಯಿಂದ ಎದ್ದಿದೆ. ಕಳೆದ ವಿಡಿಯೋದಲ್ಲಿ ದಾಖಲೆ ಕೊಟ್ಟಿದ್ದೆ ನಾನು. ಸದ್ಯದಲ್ಲಿ ಮತ್ತು ಬಂಗಾಳದ ಎಲೆಕ್ಷನ್ ಆಗುವ ಪೂರ್ವದಲ್ಲಿ ಕಾಂಗ್ರೆಸ್ಸಿನೊಟ್ಟಿಗೆ ಸರ್ಕಾರ ಮಾಡಿದವರು ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಎಷ್ಟು ಹಗರಣ ಆಗಿದೆ, ವಿದ್ಯಾರ್ಥಿಗಳ ಪೇಪರ್ ಲೀಕ್ ಆಗಿದೆ ಅನ್ನೋದನ್ನು ಲಿಸ್ಟ್ ಕೊಟ್ಟಿದ್ದೆವು. 10 ವರ್ಷದ UPA ಗೌರ್ಮೆಂಟಲ್ಲಿ 9ಕ್ಕೂ ಹೆಚ್ಚು ಪೇಪರ್ ಲೀಕ್ ಹಗರಣ ಆಗಿತ್ತು. ಯಾವ ರೀತಿಯಲ್ಲೂ ಯಾರೂ ರಾಜೀನಾಮೆ ಕೊಟ್ಟಿರಲಿಲ್ಲ. ಅದರ ಜೊತೆಗೆ ಹಿಂದೆ ನಕ್ಸಲೈಟ್ಗಳ ಸಮಸ್ಯೆ ಉದ್ಭವ ಆದಾಗ, ಚಿದಂಬರಂ ರಾಜೀನಾಮೆಗೆ ಒತ್ತಡ ಬಂದಾಗ ಸ್ವತಃ BJP ಹೇಳಿತ್ತು ರಾಜೀನಾಮೆ ಇದಕ್ಕೆ ಪರಿಹಾರ ಅಲ್ಲ. ಸಚಿವರ ರಾಜೀನಾಮೆಯಿಂದ ಅಲ್ಲಿ ಏನು ಸಮಾಜ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೋ ನಕ್ಸಲೈಟ್ಗಳು, ಅವರಿಗೆ ನಾವು ಮಣಿದಾಗ ಆಗತ್ತೆ. ಇದಕ್ಕೆ ತಕ್ಷಣಕ್ಕೆ ಪರಿಹಾರದ ಮಾರ್ಗವನ್ನು ಕಂಡುಹಿಡಿಯಿರಿ. ಆದರೆ ಇಲ್ಲಿ ಅದೇ ಕಾಂಗ್ರೆಸ್ಸು ರಾಜೀನಾಮೆಗೆ ಪಟ್ಟಿಡಿದಿತ್ತು. ಶುಕ್ರವಾರದ ಸಂಜೆ ಮತ್ತು ಶನಿವಾರ ಬೆಳಗ್ಗೆ 10-10:30ವರೆಗೂ ಅಥವಾ ಏರು ಮಧ್ಯಾಹ್ನದವರೆಗೂ ರಾಜೀನಾಮೆಯನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ NDA ಸಂಪುಟ, ಪ್ರಧಾನಿ ಅಮಿತ್ ಶಾ ಎಲ್ಲರೂ ಧರ್ಮೇಂದ್ರ ಪ್ರಧಾನ್ ಬೆನ್ನಿಗೆ ನಿಂತಿದ್ರು. ಆದರೆ ದಿಢೀರಂತ ಧರ್ಮೇಂದ್ರ ಪ್ರಧಾನ್ 2 ಪುಟದ ರಾಜೀನಾಮೆ ಕೊಡ್ತಾರೆ. ಎಕ್ಸೆಪ್ಟ್ ಮಾಡುವ ಮನಸ್ಸೇ ಇಲ್ಲದಂತ ಪ್ರಧಾನಿ ಎಕ್ಸೆಪ್ಟ್ ಮಾಡ್ತಾರೆ. ಯಾಕೆ? ಇದು ಈಗ ಪ್ರಶ್ನೆ. ಅಭಿಜಿತ್ ದೀಪ್ಗೆ ಹಾಗಾದರೆ ಈಗ ನೀಟ್ ಎಕ್ಸಾಮ್ ಅಲ್ಲಿ ಸರ್ಕಾರ ಮಣಿದಿದೆ,
ನಮ್ಮ ಷರತ್ತಿಗೆ ಒಪ್ಪಿದೆ ಅನ್ನುವಂಥ ಒಂದು ಅಹಂಕಾರದಲ್ಲಿ ಏನು ತೇಲಾಡ್ತಾ ಇದ್ದಾರೆ. ಹಾಗಾದರೆ ಪಂಜಾಬಿನಲ್ಲೂ ಪೇಪರ್ ಲೀಕ್ ಆಗಿದೆ. ಮುಂದಿನ ಅವರ ಪ್ರಯಾಣ ಪಂಜಾಬಿಗೋ? ಕರ್ನಾಟಕದಲ್ಲಿ KPSC ಹಗರಣ ಆಗಿದೆ, ಅಲ್ಲಿ ಬರ್ತಾರಾ, ಕರ್ನಾಟಕಕ್ಕೆ ಬರ್ತಾರಾ ಅನ್ನುವ ಪ್ರಶ್ನೆಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. KPSC ಲೀಕ್ ಆಗಿದೆ, ಅಷ್ಟಿದ್ದೂ ಕೂಡ ಹಗರಣಗಳ ಸರಮಾಲೆಯೇ ಕರ್ನಾಟಕದ ಸರ್ಕಾರದ ಉಡಿಯಲ್ಲಿದೆ. ಆದರೂ ನಮ್ಮ ಪ್ರಿಯಾಂಕಾ ಖರ್ಗೆಯವರು ಬಹಳ ಅದ್ಭುತವಾಗಿ ಪ್ರಧಾನ್ ರಾಜೀನಾಮೆಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಅದರ ಕ್ರೆಡಿಟನ್ನು ಬೇರೆಯವರು CJP ಅವರು ತೆಗೆದುಕೊಳ್ಳುವ ಮೊದಲು, ಕೇಜ್ರಿವಾಲ್ ತನ್ನ ಹೆಗಲಿಗೆ ಅದನ್ನು ಏರಿಸಿಕೊಳ್ಳುವ ಮೊದಲು ಕಾಂಗ್ರೆಸ್ ಆಗಲೇ ಇದರ ಎಲ್ಲ ಕ್ರೆಡಿಟ್ ಗೋಸ್ ಟು ರಾಹುಲ್ ಗಾಂಧಿ ಓನ್ಲಿ ಅಂತ ಹೇಳಿ ಆಗಿದೆ. ಇವೆಲ್ಲದರ ಆಚೆ ಈಗಿರುವ ಪ್ರಶ್ನೆ, CJPಯ ಪ್ರೊಟೆಸ್ಟಿಗೆ, ವಿದ್ಯಾರ್ಥಿಗಳ ಪ್ರೊಟೆಸ್ಟಿಗೆ ಕೊನೆಗೂ ಸರ್ಕಾರ ಮಂಡಿಯೂರಿತೆ. ಸರ್ಕಾರಕ್ಕೆ ಇದು ಒಂದು ದೊಡ್ಡ ಹಿನ್ನಡೆಯೇ? ಈ ಎಲ್ಲ ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದೆ, ಚರ್ಚೆ ನಡೀತಾ ಇದೆ. ಸರ್ದೀಪ್ ದೇಸಾಯಿ ಅಂತ ಕಾಂಗ್ರೆಸ್ಸಿನ ಪತ್ರಕರ್ತರು ಈಗಾಗಲೇ ಅವರು 12 ವರ್ಷದಲ್ಲಿ ಮೋದಿ ವಿರೋಧಿಗಳಾಗಿ ಏನೇನು ಆಡಬೇಕೋ ಮಾಡಬೇಕೋ ಎಲ್ಲರೂ ಮಾಡಿದ್ರು. ಅದರಿಂದ ಯಾವ್ಯಾವ ಪೆಟ್ಟನ್ನು ತಿನ್ನಬೇಕೋ ಅದನ್ನೆಲ್ಲ ತಿಂದ ಮೇಲೆ ಇತ್ತೀಚೆಗೆ ಮೋದಿಯವರ ಬಗ್ಗೆ ಅವರ ನಿಲುವು ಬದಲಾಗಿತ್ತು. ಆದರೆ ಯಾವಾಗ ಜೂನ್ 6ರಿಂದ ಅಭಿಜಿತ್ ದೀಪ್ಕೆಯ ಒಂದು ಪ್ರತಿಭಟನೆ ಜಂತರ್ ಮಂತರಲ್ಲಿ ಆರಂಭ ಆಯಿತೋ, ಅದರಲ್ಲೂ ಜುಲೈ 20ರಂದು ಅದು ಯಾವ ಮಟ್ಟಕ್ಕೆ ದಂಗೆ ಅನ್ನುವ ಮಟ್ಟಕ್ಕೆ ಅದು ಪರಿವರ್ತನೆಗೊಂಡಿತೋ, ಈಗಂತೂ ಸರ್ದೀಪ್ ದೇಸಾಯಿ ಪಕ್ಕಾ ಕಾಂಗ್ರೆಸ್ಸಿನ ಏಜೆಂಟ್ ರೀತಿಯಲ್ಲಿ ತನ್ನ ಮೊದಲಿನ ಅವತಾರದಲ್ಲೇ ಮಾತಾಡ್ತಾ ಇದ್ದಾರೆ. ಇವತ್ತು ಧರ್ಮೇಂದ್ರ ರಾಜೀನಾಮೆಯನ್ನು ಸರ್ಕಾರದ ಸಂಪೂರ್ಣ ಶರಣು ಅನ್ನುವ ರೀತಿಯಲ್ಲಿ ಅವರು ಚಿತ್ರಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಏನು ಈ ಐಟಮ್ ಪತ್ರಕರ್ತರು ಇದನ್ನು ಸಂಭ್ರಮಿಸ್ತಾನೂ ಇದ್ದಾರೆ, ಹೀಗಳಿತಾನೂ ಇದ್ದಾರೆ. ಮೋದಿಯವರನ್ನು, ಅಮಿತ್ ಶಾ ಅವರನ್ನು, NDA ಸರ್ಕಾರವನ್ನು ಇನ್ನಿಲ್ಲದಂತೆ ಹಳಿತಾನೂ ಇದ್ದಾರೆ, ವ್ಯಂಗ್ಯನೂ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ರಾಜೀನಾಮೆ ಪ್ರಕರಣದಿಂದ ಸರ್ಕಾರ ಎಚ್ಚೆತ್ತಂಗಾಯ್ತೋ, ಸರ್ಕಾರ ಮುಂಬರುವ ಮಹಾ ದುರಂತವನ್ನು ತಪ್ಪಿಸಿಕೊಂಡಿತೋ, ಅಥವಾ ಸರ್ಕಾರ ಮುಜುಗರಕ್ಕೆ, ಮಣಿಯುವಿಕೆಗೆ ಒಳಗಾಯಿತು ಅನ್ನುವಂಥ CJP ಮತ್ತು ದೇಶ ವಿರೋಧಿ ಬಣದ ವ್ಯಾಖ್ಯಾನ ಏನಿದೆ ಅದಕ್ಕೆ ಅದು ಆತುಕೊಂಡಿದೆಯೇ ಅನ್ನುವ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಇವೆಲ್ಲದರ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ಜೊತೆಗೆ ಈ ಚರ್ಚೆಯಲ್ಲಿ ನೀವು ನೇರವಾಗಿ ಪಾಲ್ಗೊಳ್ಳಿ. ರಾಜೀನಾಮೆ ಪ್ರಕರಣ, ದೇಶ ವಿರೋಧಿ ಶಕ್ತಿಗಳ ಕ್ರೋಢೀಕರಣ, ಶುಕ್ರವಾರ ಮತ್ತು ಶನಿವಾರ ಏರು ಹಗಲಿನವರೆಗೂ ಯಾವುದೇ ನಿರ್ಧಾರಕ್ಕೆ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ ಅಂತ ಹಠಗಟ್ಟಿ ಕೂತಂತ NDA ಸರ್ಕಾರ, ಮೋದಿ ಸರ್ಕಾರ ದಿಢೀರಂತ ನಿಬ್ಬೆರಗು ಹುಟ್ಟಿಸುವ ಹಾಗೆ ರಾಜೀನಾಮೆಯನ್ನು ಒಪ್ಪಿಕೊಂಡದ್ದು ಯಾಕೆ? ಈ ಎಲ್ಲದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಪ್ರತಿಕ್ರಿಯಿಸಿ. ನಿಮ್ಮ ಪ್ರತಿಕ್ರಿಯೆ ಬಹಳ ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೇನೆ. ಮೊದಲನೇದಾಗಿ, ಈ ಬೆಳವಣಿಗೆ ಯಾಕಾಯಿತು? ಹಾಗಾದರೆ ಸರ್ಕಾರಕ್ಕೆ ಇದು ಮುಜುಗರ ಮತ್ತು ಸೋಲಿನ ಶರಣು ಹೋದಂಥ ಪ್ರಶ್ನೆಯೇ? ಇದನ್ನು ಇಟ್ಟುಕೊಂಡು ನೋಡುವುದಾದರೆ ಶರಣಾಗುವಂಥ ಪ್ರಶ್ನೆ ಎಲ್ಲಿ ಉದ್ಭವ ಆಯಿತು? ಮಣಿಯುವಿಕೆಯ ಪ್ರಶ್ನೆ ಎಲ್ಲಿ ಉದ್ಭವ ಆಯಿತು? ಮೊದಲನೇದಾಗಿ ಸರ್ಕಾರದ ವೈಫಲ್ಯ ಇದು ಅನ್ನುವಂಥ ವ್ಯಾಖ್ಯಾನವು ನಡೀತಾ ಇದೆ. ಹಿಂದೆ ರೈತ ಚಳವಳದಲ್ಲೂ ಇದೇ ಸರ್ಕಾರ ಇದೇ ರೀತಿಯ ಪೆಟ್ಟನ್ನು ತಿಂದಿತ್ತು, ಅಂಡರ್ ಎಸ್ಟಿಮೇಟ್ ಮಾಡಿತ್ತು. ಅಥವಾ 12 ವರ್ಷದ ಒಂದು ಅದ್ಭುತವಾದ ಸರ್ಕಾರವನ್ನು ಮಾಡಿದ್ದೇವೆ, ಭ್ರಷ್ಟಾಚಾರ ರಹಿತ ಸರ್ಕಾರ, ಅಭಿವೃದ್ಧಿಯ ನಾಗಾಲೋಟದ ಸರ್ಕಾರ, ಸ್ಥಿರತೆಯ ಅದ್ಭುತ ಸರ್ಕಾರ ಅನ್ನುವಂಥ ನೆಲೆಯಲ್ಲಿ ಎಲ್ಲಾದರೂ ಅಹಂಕಾರ ಬಂದಿತ್ತೆ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದರೆ, ಈ ಎಲ್ಲ ಮಾತುಗಳನ್ನು ನನ್ನನ್ನು ಸೇರಿ ಎಲ್ಲರೂ ನಾವು ಚರ್ಚಿಸಿದ್ದೇವೆ, ಮಾತಾಡಿದ್ದೇವೆ. ಆದರೆ ನೆನಪಿಡಿ, ಗುರಾಣಿ ಯಾವುದು? ಯಾವುದೇ ಸರ್ಕಾರಕ್ಕೂ, ಈಗ ಕಾಂಗ್ರೆಸ್ಸೋ ಅಥವಾ ಆಮ್ ಆದ್ಮಿ ಪಕ್ಷನೋ ಇಂಡಿ ಕೂಟವೋ ಇದೇ ರೀತಿಯ ಜಂತರ್ ಮಂತರಲ್ಲಿ ಬೇಕಾದ್ರೆ ತಿಂಗಳ ಕೂತಿದ್ರು
NDA ಸರ್ಕಾರದ ಕೂದಲೂ ಕೊಂಕುತ್ತಿರ್ಲಿಲ್ಲ. ರಾಜೀನಾಮೆ ಬಿಡಿ ಇನ್ನೇನೂ ಆಗ್ತಿರ್ಲಿಲ್ಲ. ಅದು ರಾಜಕಾರಣ. ಆದರೆ ಇಲ್ಲಿ ಕೂತವ್ರು ಯಾರು? ಕೊನೆಗೆ ಬಂದವರು ಯಾರು? ಪಾಕಿಸ್ತಾನದಿಂದ ಬಂದವರು ಯಾರು? ಬಾಂಗ್ಲಾದಿಂದ ಬಂದವರು ಯಾರು? ಜಾರ್ಜ್ ಸೊರೋಸ್ನ ಕಂಟ್ರೋಲ್ನಿಂದ ಬಂದವರು ಯಾರು? ಅಮೆರಿಕ, ಚೈನಾ, ಬಾಂಗ್ಲಾ, ಪಾಕಿಸ್ತಾನ ಎಲ್ಲವೂ ಹೇಗೆ ಏಕದಮ್ ಕೈ ಜೋಡಿಸಿತು. ದಿನಕ್ಕೆ 10-20 ಲಕ್ಷ ಖರ್ಚಿರುವಂತ ಜಂತರ್ ಮಂತರಲ್ಲಿ ಅಭಿಜಿತ್ ದೀಪ್ಕೆಗೆ ಯಾವ ನನ್ನ ಮಕ್ಕಳು ದುಡ್ಡು ಕೊಟ್ರು, ಎಲ್ಲಿಂದ ದುಡ್ಡು ಹರಿದು ಬಂತು. ಒಂದು ನೀವು ಇದನ್ನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ರಿಪಬ್ಲಿಕ್ ಟಿವಿಯಲ್ಲಿ ಅರ್ನಾಬ್ ಅವರು ಬೆಚ್ಚಿ ಬೀಳಿಸುವ ಕೆಲವು ಸತ್ಯಗಳನ್ನ ನಿರಂತರವಾಗಿ ಹೇಳ್ತಾ ಬಂದ್ರು. 65,000 ಕೋಟಿ CJPಯ ಸೋಷಿಯಲ್ ಮೀಡಿಯಾದ ಒಂದು ಪ್ರಪೋಗಾಂಡಕ್ಕೆ ಖರ್ಚು ಮಾಡಲಾಗಿದೆ. ಈ ದೇಶದ ಮತ್ತು ಹೊರದೇಶದ ಅತ್ಯಂತ ಪ್ರತಿಷ್ಠಿತ ಜಾಹೀರಾತು ಸಂಸ್ಥೆಯೊಟ್ಟಿಗೆ CJP ಒಡಂಬಡಿಕೆಯನ್ನ ಮಾಡಿಕೊಂಡಿದೆ. ತನ್ನ ಅಜೆಂಡಾದ ಪ್ರಚಾರಕ್ಕಾಗಿ ಆ ಒಂದು ಸಂಸ್ಥೆಗಳನ್ನು ಬಳಸ್ಕೊಂಡಿದೆ. ಅದರ ಮಿನಿಮಮ್ 60-65,000 ಕೋಟಿ ಅದಕ್ಕೆ ಮಾಡಿದ ಖರ್ಚು ಅಂತ ಅವರು ಅಧಿಕೃತವಾಗಿ ವರದಿ ಮಾಡಿದ್ರು. ಹಾಗಾದ್ರೆ ಈ ದುಡ್ಡು ಎಲ್ಲಿಂದ ಬಂತು? ಖಲಿಸ್ತಾನಿಗಳ ಪ್ರವೇಶ, ಇನ್ನು ಜೈ ಭೀಮನ ಪ್ರವೇಶ, ಹಾಲಿವುಡ್ಡಿನ ದೇಶ ವಿರೋಧಿ ಗ್ಯಾಂಗ್ಗಳ ಪ್ರವೇಶ, ಮೋದಿ ವಿರೋಧಿಗಳ ಪ್ರವೇಶ, JNU ಸಂತತಿಯ ಪ್ರವೇಶ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ನೇರವಾಗಿ ಪಾಲ್ಗೊಂಡವರ ಪ್ರವೇಶ, ಈ ಎಲ್ಲವನ್ನು ಈಗ ಪೊಲೀಸು ವ್ಯವಸ್ಥೆ ಭೇದಿಸಿದೆ. ಕೈಯಲ್ಲಿ ಸಲಾಮು ಕಗ್ಗಳಲ್ಲಿ ದೊಣ್ಣೆ ಹೇಳ್ತಾರಲ್ಲ, ನಮ್ದು ಶಾಂತಿಯುತವಾದ ಪ್ರತಿಭಟನೆ ಅಭಿಜಿತ್ ದೀಪ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದ. ಕಳೆದ 3-4 ದಿನ ನಾಪತ್ತೆ ಆಗಿದ್ದ. ಯಾಕೆಂತಂದ್ರೆ ಹಿಂಸೆ ತಾಂಡವಾಡ್ತಾ ಇದೆ, ಕೈ ತಪ್ಪಿ ಹೋಗಿದೆ ಹೋರಾಟ. ನಾನು ಯಾವ್ದು ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಮಾಬ್ ಇಲ್ಲ. ಹಾಗಾಗಿ ನಾನು ಜ್ವರದ ಹೆಸರಿನಲ್ಲಿ ಅಡಗಿಕೊಳ್ಳೋದು ಸೂಕ್ತ ಅನ್ನುವ ನಿರ್ಧಾರಕ್ಕೆ ಅಭಿಜಿತ್ ದೀಪ್ಗೆ ಬಂದ ಹಾಗೆ ಇತ್ತು. ವಿಡಿಯೋನು ಮಾಡಿಬಿಟ್ಟಿದ್ದ, ನನಗೆ ಟೈಫಾಯ್ಡು ಅಂತ. ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾಯ್ತೋ, ಬಂದು ಮೈಕ್ ಹಿಡಿದು ತನ್ನ ಇಡೀ ದಿಗ್ವಿಜಯವನ್ನ ಸಾರುವ ಮಟ್ಟಕ್ಕೆ ಬಂದ. ಮೊದಲ ವಿಕೆಟ್ ಇದು ಆರಂಭ. ಮುಂದೆ ವಿಕೆಟ್ ಉರುಳಿಕ್ಕಿದೆ. ಯಾವ ವಿಕೆಟು, ಎಲ್ಲಿ, ಹೇಗೆ ಅದು ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಅಸ್ತ್ರ ಪ್ರಯೋಗವನ್ನ ಯಾವ ಸರ್ಕಾರವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 2014ರಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದದ್ದೇ ಈ ದೇಶದ ಯುವ ಸಮುದಾಯದ ಬಹಳ ದೊಡ್ಡ ಬೆಂಗಾವಲಿನಿಂದ. ಯುವ ಸಮುದಾಯಕ್ಕೆ ಚರಿತ್ರೆಯಲ್ಲೇ ಯಾರು ಕೊಡದೇ ಇದ್ದಂಥ ಸಹಕಾರವನ್ನ ಮೋದಿ ಅವರು ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಅನುಕೂಲ ಆಗುವಂಥ ಹಲವು 10 ಯೋಜನೆಗಳನ್ನು ತಂದಿದ್ದಾರೆ. ಬಾಯಿ ತೆಗೆದರೆ ಮೋದಿಯವರ ಬಾಯಲ್ಲಿ ಯುವ ಸಮುದಾಯದ ಪ್ರಸ್ತಾವವೇ ಆಗೋದು. ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟು ಏನನ್ನ ನಾನು ಮಾಡಿದ್ದೆ, ಯಾವ ರೀತಿಯ ಕ್ರಮ ಕೈಗೊಂಡಿದ್ದೆವು, ನೀಟ್ ಎಕ್ಸಾಮನ್ನು ಮಾಡಿ ಎಷ್ಟು ಯಶಸ್ವಿ ಆದೆವು, ಅದು ಒಂದು ವಿಡಿಯೋ ಹಾಕಿದ ಪೆಟ್ಟಿಗೆ ಏನಾಯಿತು ಅಂದರೆ ಇಡೀ ವಿಶ್ವ ದಾಖಲೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಮೋದಿಯವರಿಗೆ ಇನ್ನೂ ಇವತ್ತು ಯುವ ಸಮುದಾಯದ ಬಹಳ ದೊಡ್ಡ ಬೆಂಬಲ ಇದೆ ಅನ್ನೋದಕ್ಕೆ 24 ಗಂಟೆಯಲ್ಲಿ ಅವರ ವಿಡಿಯೋಕ್ಕೆ ಸಿಕ್ಕಿದಂಥ ಜನ ಬೆಂಬಲ, ವ್ಯೂಸು ಅದು ಸಾಕ್ಷಿಯನ್ನು ಒದಗಿಸಿದೆ. ಇಂಥ ಸಂದರ್ಭದಲ್ಲಿ ಎದುರಿದ್ದಂಥ ವಿದ್ಯಾರ್ಥಿಗಳು ಅವರ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೊಂಡ್ರೂ ಕೂಡ ಅದು ಬೇರೆ ರೀತಿಯಲ್ಲಿ ಅದು ಇಡೀ ರಾಜ್ಯದ ದೇಶಕ್ಕೆ ಹಬ್ಬುವ ಸಾಧ್ಯತೆ ಇತ್ತು. ಆದರೂ ಅಭಿಜಿತ್ ದೀಪಿಕೆಯನ್ನ ಇಷ್ಟು ಕಾಲ ಜಂತರ್ ಮಂತರಲ್ಲಿ ಆಟ ಆಡ್ಕೊಳ್ಳಿಕ್ಕೆ ಬಿಟ್ಟದ್ದು ಸರ್ಕಾರದ ತಪ್ಪು ಅಂತ ಅನ್ನೋದೇ ವಿಧಿಯೇ ಇಲ್ಲ. ಆದರೆ ಅದರ ಒಳಗಿನ ಮರ್ಮ ಏನು ಅಂತಂದ್ರೆ ಅಲ್ಲಿ ಗೂಂಡಾಗಳಿದ್ದಾರೆ ಗೊತ್ತು, ಭಯೋತ್ಪಾದಕರಿದ್ದಾರೆ ಗೊತ್ತು, ಸ್ವತಃ ಹತಿಯಾರಗಳ ಮೂಲಕ ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತು, ಲಾರಿ ಕಲ್ಲುಗಳನ್ನು ತಂದಿಟ್ಕೊಂಡಿದ್ದಾರೆ ಅಂತ ಗೊತ್ತು, ಪಾಕಿಸ್ತಾನ, ಬಾಂಗ್ಲಾ ಇನ್ನಿತರ ದೇಶಗಳ ಸ್ಪಾನ್ಸರ್ಡ್ ರೌಡಿಗಳು ಭಯೋತ್ಪಾದಕರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ದಾಖಲೆ ಸಿಗ್ತಾ ಇದೆ. ಆದರೆ ಮುಖ ಯಾವುದು? ವಿದ್ಯಾರ್ಥಿಗಳದ್ದು, ವಿದ್ಯಾರ್ಥಿಗಳ ಆತ್ಮಹತ್ಯೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಕೈಕಾಲು ಕಟ್ಟಾಕಿದಂಥ ಪರಿಸ್ಥಿತಿಯಲ್ಲಿ ಅವರು ಎಲ್ಲ ದೋಷಗಳನ್ನ, ಎಲ್ಲ ಹಿಂಸೆಗಳನ್ನ ಮಾಡಿದ್ರೂ ಕೂಡ ಸರ್ಕಾರ ಮೌನವಾಗಿ ಉಳಿಯಬೇಕಾಯಿತು. ಆದರೆ ಇವೆಲ್ಲವೂ ಸರಿ, ಸರ್ಕಾರ ಯಾಕೆ ದಿಢೀರಂತ ರಾಜೀನಾಮೆ ತೆಗೆದುಕೊಳ್ಳುವ ಪ್ರಶ್ನೆಗೆ ಬಂತು ಅನ್ನುವಂಥದ್ದನ್ನು ಗಮನಿಸಿದರೆ, ಬೀಸುವ ದೋಣೆಯಿಂದ ತಪ್ಪಿಸಿಕೊಳ್ಳುವ ಕೆಲಸವನ್ನ
ಅಚಾನಕ್ಕೆ ಮಾಡಬೇಕಾಗಿ ಬಂದಂಥ ಸಂದರ್ಭ ಇಂಟೆಲಿಜೆನ್ಸ್ ರಿಪೋರ್ಟಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಅಲ್ಲಲ್ಲಿ ಅಮೌಖಿಕವಾಗಿ ಅದು ಹೊರಗೆ ಬರ್ತಾ ಇದೆ ಕೂಡ. ಮತ್ತೆ ಜಂಜಿಗಳ ಈ CJPಯ ಹೋರಾಟ ಅದು ನಿಧಾನವಾಗಿ ಹಳ್ಳಿಗಳನ್ನು ಜಿಲ್ಲೆಗಳನ್ನು ತಲುಪುವ ಲಕ್ಷಣಗಳು ಕಾಣ್ತಾ ಇತ್ತು. ಎಲ್ಲೆಲ್ಲಿ BJP ಸರ್ಕಾರ ಇದೆಯೋ ಅಲ್ಲಲ್ಲೆಲ್ಲ ಮರ್ದನ ಮಾಡಿದ್ದಾರೆ. ಆದರೆ ಉಳಿದ ಕಡೆ ಬೇರೆ ಸರ್ಕಾರ ಇದ್ದಲ್ಲಿ ಅದಕ್ಕೆ ಬಹಳ ಪ್ರೋತ್ಸಾಹ ಸಿಗ್ತಾ ಇತ್ತು. ಅದರ ಜೊತೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಂಥದ್ದೇನಿದೆಯಲ್ಲ ಅದು ಎದೆ ನಡಗಿಸುವ ಹಾಗೆ ಇದೆ. ರಾಜೀನಾಮೆಯ ಹಿಂದೆ ಅದಿರೋದು. ಈಗಾಗಲೇ ಆತ್ಮಹತ್ಯೆ ಮಾಡಿದವರಿಗೆ ಕೋಟಿ ಪರಿಹಾರ, ವಿದ್ಯಾರ್ಥಿಗಳ ಮೇಲೆ ಹಾಕಿದ ಕೇಸು ಹಿಂಪಡೆಯಬೇಕು, ದೆಹಲಿ ಪೊಲೀಸು CRPF ಸಾರ್ವಜನಿಕ ಕ್ಷಮೆ ಕೇಳಬೇಕು ಅನ್ನುವ ಪಟ್ಟನ್ನು ಅವರು ಹಿಡಿದಿದ್ದಾರೆ. ಮೊದಲ ಎರಡನ್ನು ಒಪ್ಪಿಕೊಂಡಿದೆ ಸರ್ಕಾರ, ಕೊನೆಯದನ್ನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯಿಸಕ್ಕೆ ಹೋಗಿಲ್ಲ. ಹಾಗಾದರೆ ದೇಶ ವಿರೋಧಿ ಗ್ಯಾಂಗ್ಗಳನ್ನು ಭಾರತದ ಮಾತೆ ಅಂತ ಆದರೆ ಅಪ್ಪ ಯಾರು ಅಂತ ಕೇಳಿದವರನ್ನ, ಮೋದಿಯವರನ್ನ ನಾನೇ ಗುಂಡಾಕಿ ಕೊಲ್ತೇನೆ, ಮೋದಿಯವರ ಬಗ್ಗೆ ಅವಾಚ್ಯ ಶಬ್ದಗಳು, ಸನಾತನ ಧರ್ಮದ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಮತ್ತು ಅಲ್ಲಾಹು ಅಕ್ಬರ್ ಅಥವಾ ಅಲ್ಲಾಹುನ ಬಗ್ಗೆ ಅಲ್ಲಿ ಭಜನೆ ನಡೀತಾ ಇರುವಂಥದ್ದು, ಫಾದ್ರಿಗಳು ಸ್ವತಃ ಭಾಗಿಯಾದದ್ದು, ಹಿಂಸಾಚಾರದ ಆತ್ಯಂತಿಕ ಸ್ಥಿತಿ, ಸರ್ಕಾರದ ಬಗ್ಗೆ, ಮೋದಿಯವರ ಬಗ್ಗೆ, ದೇಶದ ಬಗ್ಗೆ ಇನ್ನಿಲ್ಲದ ಮಾತುಗಳು, ಇವೆಲ್ಲವನ್ನು ಹಾಗಾದರೆ ಸರ್ಕಾರ ಸಹಿಸಿಕೊಳ್ಳುತ್ತಾ ಆ ಮಾತಾಡಿದ ದೇಶದ್ರೋಹಿಗಳನ್ನೆಲ್ಲ ಹೆಡೆಮುರಿ ಕಟ್ಟುವ ಬದಲು ಅವರನ್ನು ರಾಜರೋಷ ಆಗಿ ಬಿಡ್ತದ, ಅಥವಾ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನು ಪಕ್ಕಾ ಮಾಡಿಕೊಂಡು ಅವ್ರ ಮೇಲೆ ಹಾಕಿದ ಕೇಸನ್ನು ತೆಗೆಯುತ್ತಾ? ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಸರ್ಕಾರ ಸೋತಿದೆ, ಮಣಿದಿದೆ ಅನ್ನುವ ಮಾತಿಗೆ ಎಲ್ಲಿದೆ ಅರ್ಥ ಅನ್ನೋದನ್ನು ಕೇಳಬೇಕಾಗತ್ತೆ. ಈಗ ಪ್ರಧಾನ್ ರಾಜೀನಾಮೆ ಆಯಿತು, ಮಹಾತಂತ್ರಗಾರ, ಮಹಾಶೂಡು, RSSನ ಕಟ್ಟಾಳು, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಅತ್ಯಂತ ಆಪ್ತರು, ಒಂದು ಶೈಕ್ಷಣಿಕವಾದ ನೆಲೆಯಲ್ಲಿ ಮಹಾಕ್ರಾಂತಿಯನ್ನು ತಂದವರು, ಇಂಥ ಒಬ್ಬ ಮನುಷ್ಯನ ರಾಜೀನಾಮೆ ಇವತ್ತು ತೆಗೆದುಕೊಳ್ಬೇಕಾಯ್ತು ಅನ್ನೋದು ಸರ್ಕಾರಕ್ಕೆ ಅದೊಂದು ಆತ್ಮಘಾತುಕ ಆಗಿರಬಹುದು. ಆದರೆ ಅವರ ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ಸರ್ಕಾರ ಏನು ಉಳುತ್ತದ? ಸರ್ಕಾರ ಬೀಳುತ್ತಾ? ಸರ್ಕಾರ ಅಭದ್ರಗೊಳ್ಳುತ್ತಾ? ಅಥವಾ ಸರ್ಕಾರ ಈ ಶಿಕ್ಷಣ ಇಲಾಖೆಯನ್ನ ರಾಹುಲ್ ಗಾಂಧಿ ಅವರಿಗೆ ವಹಿಸ್ಬಿಡ್ತದ? CJPಗೆ ವಹಿಸ್ಬಿಡ್ತದ? ಏನಾಗತ್ತೆ? ಏನೂ ಆಗುವುದಿಲ್ಲ. ರಾಜೀನಾಮೆಯನ್ನ ಹಿಂದೆಯೂ ತಗೊಳ್ಬಹುದಿತ್ತು ಮೋದಿಯವರು. ನೈತಿಕವಾದ ಹೊಣೆಗಾರಿಕೆಯನ್ನು ಹೊತ್ತು ಪ್ರಧಾನ ಅವರೇ ಕೊಡಬಹುದಿತ್ತು. ಇವತ್ತವರು 2 ಪುಟದಲ್ಲಿ ಹೇಳ್ತಾರೆ, ನನ್ನ ಇಲಾಖೆಯಲ್ಲಿ ಆಗಿದೆ ತಪ್ಪು ಅಥವಾ ಇನ್ನೊಂದು, ಅಲ್ಲವೇ ಅಲ್ಲ. ಇಡೀ ದೇಶ ಹಿಂಸಾಚಾರಕ್ಕೆ ಈ CJPಯ ಗೂಂಡಾಗಿರಿಯಿಂದ ತಲುಪುವ ಲಕ್ಷಣಗಳು ಕಾಣ್ತಾ ಇದೆ. ಈ ಹೋರಾಟ ಇಡೀ ದೇಶದ ಹದ ತಪ್ಪಿಸುವ ಸಂದರ್ಭ ಕಾಣ್ತಾ ಇದೆ. ಇಡೀ ದೇಶ ಈ ಹೋರಾಟದಲ್ಲಿ ಹಿಂಸಾತ್ಮಕವಾದಂಥ ಒಂದು ರುದ್ರ ರೂಪವನ್ನು ಕಾಣುವ ಸಾಧ್ಯತೆ ಇದೆ. ಆದ್ದರಿಂದ ನನ್ನಿಂದ ದೇಶಕ್ಕೆ, ರಾಷ್ಟ್ರಕ್ಕೆ, ರಾಷ್ಟ್ರದ ಅಖಂಡತೆಗೆ ಯಾವ ಭಂಗವೂ ಬರಬಾರದು. ಆದ್ದರಿಂದ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಬಹಳ ಅದ್ಭುತವಾದ ವಿವರಣೆ ಇದು. ಧರ್ಮೇಂದ್ರ ಪ್ರಧಾನ್ ಹೇಳಬೇಕಾಗಿಲ್ಲ. ಇಡೀದಾಗಿ ನೀವು ಸೋಷಿಯಲ್ ಮೀಡಿಯಾವನ್ನ, ಮಾಧ್ಯಮಗಳನ್ನ ಗಮನಿಸಿದರೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಎಂಥ ಪುಂಡು ಪೋಖರಿಗಳು, ದೇಶ ವಿರೋಧಿಗಳು, ಏನಕ್ಕೇನ ಮೋದಿಯವರನ್ನ ಕೆಳಗೆ ಇಳಿಸಲೇಬೇಕು ಅನ್ನುವಂಥ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರದ ಪ್ರತಿ ಒಂದು ಸಾಕ್ಷಿಗಳು ಸಿಗ್ತಾ ಇದ್ವು. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಹೇಳಿದಂಥದ್ದು ಇದೆಯಲ್ಲ ರಾಜೀನಾಮೆಯ ಕಾರಣ, ಅದು ಅತ್ಯಂತ ಉಜ್ವಲವಾದಂಥ ಸಕಾರಣ. ಅದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವ ಕೇವಲ 20 ನಿಮಿಷಗಳ ಮೊದಲು ದೆಹಲಿಯ ಪೊಲೀಸ್ ಕಮಿಷನರ್ ಹೊರಹಾಕಿದ ಸತ್ಯ ಎಷ್ಟು ಭಯಾನಕವಾಗಿತ್ತು. ನೇರವಾಗಿ ಪಾಕಿಸ್ತಾನದ ವ್ಯಕ್ತಿಗಳು ಹೇಗೆ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾಯಶಃ ನನಗನ್ನಿಸ್ತದೆ, ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, ಈ ಹೋರಾಟವನ್ನ ಇಷ್ಟು ಲಿಬರಲ್ ಆಗಿ ಬಿಟ್ಟ ಉದ್ದೇಶವೇ ಸರ್ಕಾರ CJPಯನ್ನ ಎಕ್ಸ್ಪೋಸ್ ಮಾಡಬೇಕಿತ್ತು. CJP ಅನ್ನೋದು ದೇಶ ವಿರೋಧಿ ಗ್ಯಾಂಗಿನ ಒಂದು ತುಕಡೆ ಗ್ಯಾಂಗಿನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸ್ಪಾನ್ಸರ್ಶಿಪ್ಪಿನ, ಜಾರ್ಜ್ ಸೊರೋಸ್ನ ಅಥವಾ ಅಮೆರಿಕದ ಕುತಂತ್ರದ ಒಂದು ಮಹಾಭಾಗ. ಅದು ಈ ದೇಶದ ಜನರಿಗೆ ಅರ್ಥ ಆಗಬೇಕು ಅನ್ನುವಂಥ ಒಂದು ತಂತ್ರ ಇತ್ತೋ ಏನೋ. ಆದ್ದರಿಂದಲೇ ಅವರನ್ನು ಬಿಟ್ಟರು. ಆ ಮಟ್ಟಿಗೆ ಅದು ಯಶಸ್ವಿಯಾಗಿದೆ. ಈ ರಾಜೀನಾಮೆಯಿಂದ ಸರ್ಕಾರದ ಕೂದಲು ಕೊಂಕುವುದಿಲ್ಲ, ಸರ್ಕಾರಕ್ಕೆ ಯಾವ ಸಮಸ್ಯೆಯೂ ಆಗುವುದಿಲ್ಲ.
2/3 ಮೆಜಾರಿಟಿ ಹಂತಕ್ಕೆ ಸರ್ಕಾರ ಬಂದಾಗಿದೆ. 8ಕ್ಕೂ ಹೆಚ್ಚು ಮಹಾ ಬಿಲ್ಗಳನ್ನ ಪಾಸ್ ಮಾಡಬೇಕಾದದ್ದು ಸರ್ಕಾರದ ಉದ್ದೇಶ. TMC ಹೊಡೆದಾಯ್ತು, NCP ಹೊಡೆದಾಯ್ತು, ಠಾಕ್ರೆ ಗ್ಯಾಂಗ್ ಹೊಡೆದಾಯ್ತು. ಎಲ್ಲರೂ ಕೇಂದ್ರ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲ ಕಾರಣದಿಂದ DMK ಇಂದ ಹಿಡಿದು ಯಾವ ಪಕ್ಷಗಳು ಮೋದಿಯವರ NDAಗೆ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇವೋ ಅವರೆಲ್ಲರೂ ಬರ್ತಾ ಇರುವಂತ ಈ ಹೊತ್ತಿನಲ್ಲಿ, ಸರ್ಕಾರ ಬಲಾಢ್ಯವಾಗ್ತಾ ಇರುವಂತ ಹೊತ್ತಿನಲ್ಲಿ, 24ರಲ್ಲಿ ಬೆಂಬಲವನ್ನ ತೆಗೆದುಕೊಂಡು ಹರಸಾಹಸ ಮಾಡಿ ಸರ್ಕಾರವನ್ನ ರಚಿಸಿದ ಇದೇ NDA ಈಗ ತನ್ನ ಕಾಲ ಮೇಲೆ ನಿಲ್ಲುವ ಹೊತ್ತಿನಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮೈಮೇಲೆ ಎಳ್ಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥ ಚಿಂತನೆಯು ನಡೆದಿರಬಹುದು. ಒಮ್ಮೆ ಇದೆಲ್ಲವೂ ಶಮನ ಆಯಿತು ಅಂತಾದ್ರೆ, ಒಮ್ಮೆ ಇದು ನಿಂತಿತ್ತು ಅಂತ ಆದ್ರೆ ಆಮೇಲೆ ಅಸ್ತ್ರಗಳನ್ನ ನಾವು ಪ್ರಯೋಗ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನುವಂಥ ರಣತಂತ್ರವೂ ಇರಬಹುದು. ಜಂಟಿ ಪತ್ರಿಕಾಗೋಷ್ಠಿಯು ಆಗಿದೆ. ಜಂತರ್ ಮಂತರಿಂದ CJP ಕಾಲ್ ತೆಗೆದಾಗಿದೆ. ಆದರೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಯಾವ ಕಾರಣಕ್ಕೂ ಇದು ಸರ್ಕಾರದ ಹಿನ್ನಡೆ ಅಲ್ಲ. ವಿದ್ಯಾರ್ಥಿಗಳ ಮೇಲೆ ಗೌರವ, ವಿದ್ಯಾರ್ಥಿಗಳ ಮೇಲೆ ಒಂದು ಪ್ರೀತಿ, ವಿದ್ಯಾರ್ಥಿಗಳು ಅನ್ನುವ ಕಾರಣಕ್ಕಾಗಿಯೇ ಸರ್ಕಾರ ಈ ಸಂಯಮವನ್ನ ನಿರ್ವಹಿಸಿತು. ಇಲ್ಲದೇ ಇದ್ರೆ ಸೈನ್ಯವನ್ನೋ CRPF ತುಕಡಿಯನ್ನೋ ಯಾವುದನ್ನಾದ್ರೂ ನುಗ್ಗಿಸಿ ಇವರನ್ನ ಚಿಂದಿ ಚಿತ್ರಣ ಮಾಡ್ತಾ ಇದ್ರು. ಆದರೆ ಕಾರಣ ಏನು ಅಂದ್ರೆ ವಿದ್ಯಾರ್ಥಿಗಳು ಅದೇ ವೀಕ್ನೆಸ್ ಅನ್ನ ಇವತ್ತು ಸರ್ಕಾರದ ಮೇಲೆ ಬಳಸಿ ಈ ಪುಂಡು ಪೋಖ್ರಿಗಳು ಇವತ್ತು ಮಾಡಬಾರದ ಕೆಲಸವನ್ನ ಮಾಡಿದ್ದಾರೆ. ಆದರೆ ಕೊನೆಯದಾಗಿ ಈ ವಿಡಿಯೋದ ಕೊನೆಯಲ್ಲಿ ಚರ್ಚೆ ಮಾಡಿ ನನ್ನ ಮಾತನ್ನು ಮುಗಿಸಬೇಕು. ದಿಢೀರ್ ರಾಜೀನಾಮೆ ಯಾಕೆ? ಒಂದೇ ಕಾರಣ ನೋಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಎಷ್ಟು ಭಯಾನಕವಾಗಿ ಇದೆ ಅನ್ನೋದು ಅಲ್ಲಲ್ಲಿ ಬರ್ತಾ ಇದೆ. ಏನು ಅಂತಂದ್ರೆ, ಶನಿವಾರ ಮತ್ತು ಆದಿತ್ಯವಾರ ಈ ಹೋರಾಟ ಒಂದು ರೌದ್ರ ಸ್ವರೂಪವನ್ನ, ಭೀಭತ್ಸ ಸ್ವರೂಪವನ್ನ ಪಡ್ಕೊಳ್ಳಿಕ್ಕಿದೆ. ಈ ಯುವ ಸಮುದಾಯ ಒಂದು ರೀತಿಯ ಮೈಮರೆತು ಏನಾದರೂ ಮಾಡಿಕೊಳ್ಳುವ, ಅಥವಾ ಆ ವಿದ್ಯಾರ್ಥಿಗಳನ್ನ 3 ವಿದ್ಯಾರ್ಥಿಗಳನ್ನ ತಯಾರು ಮಾಡಲಾಗಿತ್ತು ಅನ್ನುವ ಸತ್ಯ. ಬೆಂಕಿ ಹಾಕೊಂಡು ಸಾಯುವುದೋ, ಪೆಟ್ರೋಲ್ ಹಾಕೊಂಡು ಸಾಯುವುದೋ, ಆತ್ಮಹತ್ಯೆಗೆ ಮುಂದಾಗುವಂತ ಒಂದು ಭಯಾನಕ ಸತ್ಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಂದ, ಇಂಟೆಲಿಜೆನ್ಸ್ ಇಂದ ಅದು ಬಂದ ಪ್ರಯುಕ್ತವೇ. ಆಗಲೇ ಪ್ರತಿಭಟನೆ ಹಳಿ ತಪ್ಪಿದೆ, ಸರ್ಕಾರದ ಕೈ ಮೀರ್ತಾ ಇದೆ. ಸರ್ಕಾರ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಇಂದ ಅದು ತನ್ನ ತಪ್ಪನ್ನ ಮಾಡಿದೆ. ಅಂಡರ್ ಎಸ್ಟಿಮೇಟ್ ಮಾಡಿತ್ತು ಈ CJPಯ ಗ್ಯಾಂಗ್ ಅನ್ನ. ಜನಬರದಿಂದ ಗೋಗರೆತ ಬನ್ರಿ ನಮ್ಮ ಹೋರಾಟ ಸೋಲ್ತಾ ಇದೆ ಅಂತ ಹೇಳಿದಂತ ಅದೇ ಅಭಿಜಿತ್ ದೀಪ್ಕೆಯನ್ನ ಇದೇ ಕೇಜ್ರಿವಾಲ್ ನಂತವರು ಬೇರೆಯ ಅದರ ಹಿಂದಿರುವಂತ ರಾಷ್ಟ್ರ ವಿರೋಧಿ ಶಕ್ತಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೋ ಅಂದ್ರೆ, ಸಂಸತ್ತಿನ 2ನೇ ಗೇಟಿನವರೆಗೆ ನುಗ್ಗುವಷ್ಟು ಮತ್ತು ಹಿಂಸಾಚಾರವನ್ನ ಪಕ್ಕಾ ನೇಪಾಳ, ಬಾಂಗ್ಲಾದ ಪ್ರತಿಕೃತಿ ಆ ಲೆವೆಲ್ಗೆ ಪೊಲೀಸರಿಗೆ ಹೊಡೆಯೋದು, ಹೆಣ್ಮಕ್ಳಿಗೆ ಹೊಡೆಯೋದು, ಮಾಧ್ಯಮದ ಹೆಣ್ಮಕ್ಳನ್ನ ಹಿಂಸಾತ್ಮಕವಾಗಿ ನಡೆಸ್ಕೊಂಡದ್ದು ಎಲ್ಲವನ್ನು ಹೇಳಿದ್ದೇವೆ, ಬಿಚ್ಚಿಟ್ಟಿದ್ದೇವೆ. ಅದೆಲ್ಲವನ್ನ ತಾಂಡವಾಡುವ ಮಟ್ಟಕ್ಕೆ ಹಿಂಸೆ. ಇದು ಏನಾದರೂ 3 ವಿದ್ಯಾರ್ಥಿಗಳನ್ನ ತಮ್ಮ ಹೋರಾಟಕ್ಕಾಗಿ, ತಮ್ಮ ಅಧಿಕಾರದ ಗ್ರಹಣಕ್ಕಾಗಿ ಮೋದಿಯವರ ಸರ್ಕಾರವನ್ನು ಕಿತ್ತೊಗೆತೇವೆ ಅನ್ನುವ ಆ ಒಂದು ಹುಂಕಾರಕ್ಕಾಗಿ ಈ 3 ವಿದ್ಯಾರ್ಥಿಗಳನ್ನು ಬಲಿ ಪಡೆಯುವಂಥ ಒಂದು ಮಹಾಘೋರ ಸತ್ಯ ಸರ್ಕಾರಕ್ಕೆ ಬಂದು ಒದಗಿದೆ. ಸರ್ಕಾರ ತತ್ತರಿಸಿ ಹೋಗಿದೆ. ಇಂಥ ಒಂದು ಘಟನೆ ಏನಾದರೂ ಆಯ್ತು ಅಂತಾದ್ರೆ, ಯಾಕೆಂತಂದ್ರೆ ವಾಂಗ್ಚುಕ್ ಅನ್ನ ಕೊಲ್ಲುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಸತ್ಯವಾಗಿ ತಿಳಿದ ಮೇಲೇನೆ ಅವರನ್ನು ಅಲ್ಲಿಂದ ಲಿಫ್ಟ್ ಮಾಡಲಾಯಿತು. ಅತ್ಯಂತ ಭದ್ರತಾ ವ್ಯವಸ್ಥೆಯಲ್ಲಿ ಅವರನ್ನ ಇರಿಸಲಾಯಿತು ಆಸ್ಪತ್ರೆಯಲ್ಲಿ. ಇದು ನಿಮ್ಗೆ ಗೊತ್ತಿದೆ. ಈ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನಿವತ್ತು ಯಾವ್ಯಾವ ಸುಳ್ಳು, ಯಾವ್ಯಾವ ಪ್ರವೋಕಿಂಗ್ ಒಳಗಾಗಿ ಏನ್ ಬೇಕಾದ್ರೂ ಮಾಡ್ಕೊಳ್ತವೆ ನಾವು ನೋಡ್ತಾ ಇದ್ದೇವೆ. ಅಂತ ಸನ್ನಿವೇಶ ಘಟಿಸಬಹುದು ಅನ್ನೋದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಪಕ್ಕ ವರದಿ ಸೇರಿದ ಹೊತ್ತಿನಲ್ಲಿ ತಕ್ಷಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯಲಾಯಿತು. CJPಯೊಟ್ಟಿಗೆ ಸಂಧಾನಕ್ಕೆ ಮುಂದಾಗಲಾಯಿತು. ಈಗ ಸದ್ಯಕ್ಕೆ ಅದನ್ನ ನೋಡ್ಕೊಳ್ಳೋಣ, ಆಮೇಲೆ ಮುಂದೆ ಇದ್ದೇ ಇದೆ. ನಮ್ಮ ಪ್ರಧಾನ ಆದ್ಯತೆ ಇದನ್ನ ಹಠದಿಂದ ಮುಂದುವರಿಸುವುದಲ್ಲ. ಯಾಕೆಂದ್ರೆ ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಒಂದು ಅಟ್ಮಾಸ್ಫಿಯರು, ಅದಕ್ಕೊಂದು ಮುಖಚಿತ್ರ ಆಗಲೇ ಸಿದ್ಧಗೊಂಡಿದೆ.
ಅಲ್ಲಿ ಆಮೇಲೆ ಯಾರು ಸೇರ್ಕೊಳ್ಳಿ, ಏನು ಬೇಕಾದ್ರೆ ಮಾಡಲಿ, ಕತ್ತಿ, ಗುರಾಣಿ, ಬರ್ಚಿ, ಪಿಸ್ತೂಲು ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಅದೆಲ್ಲವೂ ದಾಖಲೆ ಆಗಿದೆ. ಹಾಗಾಗಿ ಸರ್ಕಾರ ಇವತ್ತು ಭಾರತದಾದ್ಯಂತ ಹಬ್ಬುವ ಹಿಂಸೆಯಿಂದ ತಪ್ಪಿಸಿಕೊಳ್ಳುವ ಕೆಲಸವನ್ನು ತುರ್ತಾಗಿ ಮಾಡಿದೆ. ವಿದ್ಯಾರ್ಥಿಗಳು ಅನ್ನುವ ನೆಲೆಯಲ್ಲಿ ಸರ್ಕಾರ ಇವತ್ತು ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದೆ. ಪ್ರಧಾನ್ ಅವರನ್ನು ಪಕ್ಷದ ಒಂದು ಚಟುವಟಿಕೆಗೆ ನೇಮಿಸಿದರೆ ಬಹುಶಃ ಮುಂಬರುವ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅದ್ಭುತವಾದ ಫಲಿತಾಂಶವನ್ನು ತರುವಲ್ಲಿ ಅವರೂ ಕೆಲಸ ಮಾಡಬಲ್ಲರು. ಸರ್ಕಾರಕ್ಕೆ ಪ್ರಧಾನ್ ಅವರ ರಾಜೀನಾಮೆಯಿಂದ ಯಾವ ಮುಜುಗರವೂ ಇಲ್ಲ, ಯಾವ ಸೋಲು ಇಲ್ಲ, ಯಾವ ಹಿನ್ನಡೆ ಇಲ್ಲ. ತಿಳ್ಕೊಳ್ಳಿ, ಇದು ಅಮಿತ್ ಶಾ ಅವರ ರಣತಂತ್ರ. ಮೋದಿ ಅವರು ಒಪ್ಪಲೇ ಇರಲಿಲ್ಲ, ಆದರೆ ಅಮಿತ್ ಶಾ ಅವರು ಇದನ್ನ ಒಪ್ಪಿಸಿದ್ದಾರೆ ಅಂತಾದ್ರೆ ಮುಂದಿದೆ ಮಾರಿ ಹಬ್ಬ. ಅಮಿತ್ ಶಾ ಅವರು ಸುಖ ಸುಮ್ಮನೆ ಈ ರಾಜೀನಾಮೆಯನ್ನು ಕೊಡಿಸಿ ತೆಪ್ಪಗೆ ಕೂತ್ಕೊಂಡು ಈ CJP ಅವರು ಹೇಳಿದ ಎಲ್ಲ ಲಿಸ್ಟ್ ಅನ್ನು ಒಪ್ಪಿಕೊಂಡು ಏನ್ ತಲೆ ಮೇಲೆ ಚಪ್ಪಡಿ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಂತ ಭಾವಿಸಿದ್ರ? ಇಡೀ ದೇಶವನ್ನ ತಲ್ಲಣಿಸ್ತಾ ಇರುವಂತ, ಜ್ವಾಲಾಮುಖಿಯಾಗಿ ಸಿಡಿಯಬಹುದಾದಂತ ಒಂದು ಸಂದರ್ಭವನ್ನ ಈಗ ತಣ್ಣಗೆ ಮಾಡಿದ್ರೆ ಅವಾಗ ಏನಾಯ್ತು? ಈಗ CJPಯ ಈ ಪ್ರತಿಭಟನೆ ಅದು ಆಮ್ ಆದ್ಮಿಗಿರ್ಬೋದು, ರಾಹುಲ್ ಗಾಂಧಿಯವರಿಗಿರ್ಬೋದು, ಇನ್ನೊಬ್ರಿಗಿರ್ಬೋದು, ವಿರೋಧ ಪಕ್ಷಗಳಿಗೆ ಮುಳುಗುವ ಹಡಗಿಗೆ ಕೊನೆಗೆ ಸಿಕ್ಕಂತ ಒಂದು ಬ್ರಹ್ಮಾಸ್ತ್ರವಾಗಿತ್ತಿದು. ಇದನ್ನ ಮುಂದುವರಿಸಿದರೆ ಮಾತ್ರ ಅವರ ಬೇಳೆ ಬೇಯ್ತಾ ಇತ್ತು. ಈಗ ವಿರೋಧ ಪಕ್ಷಗಳ ಕೈಯಲ್ಲಿದ್ದಂಥ ಬ್ರಹ್ಮಾಸ್ತ್ರವನ್ನ ಅಮಿತ್ ಶಾ ಕಿತ್ತುಕೊಂಡಿದ್ದಾರೆ, ನೆನಪಿಡಿ. ಇನ್ನು ಮುಂದೆ ಅವರು ಇಡುವ ಯಾವ ಹೆಜ್ಜೆಯು ಅದು ದೇಶದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಇದ್ದರೆ ಅವರು ಬಚಾವಾಗ್ತಾರೆ, ಇಲ್ಲದೆ ಇದ್ರೆ ನಾಮಾವಶೇಷ ಆಗ್ತಾರೆ, ನೆನಪಿಡಿ. ಕನ್ನಯ್ಯನನ್ನ ಕಂಡಿದ್ರಲ್ಲ ನೀವು, ಯಾವ ರೀತಿ ಎದ್ದು ಬಂದ ಮೋದಿಯವರ ವಿರೋಧ, ಮೋದಿಯವರ ಪರ್ಯಾಯ, ಮೋದಿಯವರ ಎದೆಬೆಟ್ಟಿ ನಿಲ್ತಾನೆ ಅನ್ನುವಂಥದ್ದೆಲ್ಲ ಇತ್ತಲ್ಲ, ಎಲ್ಲೇ ಹೋದ ಈಗ? ಇದೇ ಅಭಿಜಿತ್ ತೀಪ್ಕೆಯ ಪರಿಸ್ಥಿತಿಯು ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ದೇಶದಲ್ಲಿ ಅದೇ ಆಗತ್ತೆ. ಸ್ವತಂತ್ರವಾಗಿ ನಿಂತರೆ ಇಡಗಂಟು ಕಳ್ಕೊಳ್ತಾರೆ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ನಿಂತರೆ ಒಂದು ಶಾಸಕ ಆಗ್ಬೋದು, MP ಆಗ್ಬೋದು, ಪ್ರಶ್ನೆ ಬೇರೆ. ಆದರೆ ಮುಂದೆ ಅದು ಇನ್ನೇನೋ ಆಗುವ ಯಾವ ಸಾಧ್ಯತೆಯೂ ಕಾಣುವುದಿಲ್ಲ. ಇನ್ನು ನಿಜವಾದಂಥ ಆಟ ಅಮಿತ್ ಶಾ ಆಡ್ತಾರೆ ಹೊರತು ಇವರು ತಮ್ಮ ಕೈಯಲ್ಲಿದ್ದ ಶಸ್ತ್ರವನ್ನು ಕೆಳಗಿಟ್ಟಾಗಿದೆ. ಹಾಗಾಗಿ ಸರ್ಕಾರದ ಸೋಲು, ಮುಜುಗರ ಇತ್ಯಾದಿ ಮಣಿದಿದೆ. ಅಡ್ಗಾಲು, ಮೊಳಕಾಲು, ಮಂಡಿ ಊರದ್ದು ಇವೆಲ್ಲವನ್ನೂ ಇವತ್ತು ವ್ಯಾಖ್ಯಾನಿಸಬಹುದು ಮೇಲ್ನೋಟಕ್ಕೆ. ಆದರೆ ಸರ್ಕಾರ ಇವತ್ತು ತನ್ನ ಈ ನಿಲುವನ್ನು ಅತ್ಯಂತ ಪ್ರಾಜ್ಞತೆಯಿಂದ, ಸೂಕ್ಷ್ಮತೆಯಿಂದ ಮತ್ತು ತಮ್ಮ ಆಡಳಿತದ ಆದ್ಯತೆಯ ಮೇರೆಗೆ, ನಮ್ಮ ಆದ್ಯತೆ ಈಗ ಇವರೊಟ್ಟಿಗೆ ಜಗಳ ಮಾಡೋದು ಅಲ್ಲವೇ ಅಲ್ಲ, ಇವರೊಟ್ಟಿಗೆ ಸಡಸಡ ಮಾಟ ಮಾಡೋದು ಅಲ್ಲವೇ ಅಲ್ಲ. ನಮ್ಮ ಆದ್ಯತೆ ಈಗ ಬಿಲ್ ಪಾಸ್ ಮಾಡಬೇಕು. ಆದ್ದರಿಂದ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹೊರತು ಪ್ರಧಾನ್ ಅವರ ರಾಜೀನಾಮೆಯಿಂದ ಒಂದು ಸ್ಥಾನ ತೆರವಾಗಿದೆ. ಅದಕ್ಕೆ ಪ್ರಧಾನ್ ಅವರ 10 ಪಟ್ಟು ಗಟ್ಟಿಯಾದಂಥ, ಖಡಕ್ಕಾದಂಥ ವ್ಯಕ್ತಿ ನಾಳೆ ಬರಬಹುದು. ಹಾಗಾಗಿ ಇದು ಸರ್ಕಾರದ ಒಂದು ಆ ಪ್ರತಿಭಟನೆಯನ್ನ ಎಲ್ಲೋ ಒಂದು ಕಡೆ ಗೇಜ್ ಮಾಡುವಲ್ಲಿ ತಪ್ಪಿದ್ದಾರೆ ಅನ್ನೋದು ಬಿಟ್ರೆ ಇದು ಯಾವುದೇ ರೀತಿಯ ಏನೋ ಭಯಂಕರ ವಿಜಯ, ಚಾರಿತ್ರಿಕವಾಗಿ ಅದು ರಾಹುಲ್ ಗಾಂಧಿಯೋ, ಕೇಜ್ರಿವಾಲ್ನೋ, ಇನ್ನೊಬ್ಬರೋ ಮಗದೊಂದರೋ ಪಡ್ಕೊಂಬಿಟ್ರು, CJP ಗೆದ್ದು ಬಿಡ್ತು, ನಮ್ಮ ಪ್ರಕಾಶ್ ರಾಜು, ಕಿಶೋರು, ಶಬರಾಜ್ಮಿ ಇವರೆಲ್ಲ ಇನ್ನೇನು ಭಯಂಕರ ವಿಜಯ ಪತಾಕೆ ಹಾರಿಸ್ಬಿಡ್ತಾರೆ ಅಂತ ಯಾರಾದರೂ ಭಾವಿಸಿದರೆ ಅದು ಅವರ ಮುಟ್ಟಾಳತನ. ಮುಂದಿದೆ, ಗಮನಿಸಿ. ಈಗಲೇ ಹೇಳ್ತಾ ಇರನಲ್ಲ ನಾನು, ಮುಂದೆ ಅಮಿತ್ ಶಾ ಅವರ ನಡವಳಿಕೆ, ಅವರ ಕಾರ್ಯತಂತ್ರ ಹೇಗಿದೆ ಅನ್ನೋದು ಇವತ್ತಿನ ಘಟನೆಯನ್ನು ಇಟ್ಟುಕೊಂಡೇ ನೋಡಬೇಕಾದಂಥ ಪರಿಸ್ಥಿತಿ ಮುಂದಿದೆ ಅನ್ನೋದನ್ನು ಹೇಳ್ತಾ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಮತ್ತು ಮುಖ್ಯವಾಗಿ ನಿಮಗೇನನ್ನಿಸ್ತು, ನನ್ನ ವ್ಯೂವನ್ನು ನಿಮ್ಮೆದುರು ಇಟ್ಟಿದ್ದೇನೆ, ನಿಮಗೆ ವೈಯಕ್ತಿಕವಾಗಿ ಏನೆನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ. ನಮಸ್ತೆ.